ನಮಸ್ತೆ ಸ್ನೇಹಿತರೆ, ನಾನು ಡಾಕ್ಟರ್ ಬವಿ ಮುರಳೀಕೃಷ್ಣ. ನನ್ನ ಎನ್ ಕೆ ಪರ್ಣ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತಿಸುತ್ತೇನೆ. ಇದು 13ನೇ ದಿನ. ಕಡೆಗೂ ನಾವು ಕಠ್ಮಂಡು ರಾಜಧಾನಿನ, ನೇಪಾಳ ರಾಜಧಾನಿನ ಬಿಡ್ತಾ ಇದ್ದೀವಿ. ಚೈನಾ ಬಾರ್ಡರ್ಗೆ ಹೊರಡ್ತಾ ಇದ್ದೀವಿ. ಸೊ ಹಾಗಾಗಿ ಇದು ಇಲ್ಲಿಂದ ನಮಗೆ ಒಂದು ಕಡೆಯ ಚಿತ್ರಣ ಕೊಡ್ತಾ ಇದ್ದೀನಿ. ಎಲ್ಲ ನಮ್ಮ ವೆಹಿಕಲ್ಗಳೆಲ್ಲ ರೆಡಿಯಾಗಿದ್ದಾವೆ. ಆಮೇಲೆ ಎಲ್ಲರೂ 7 ಗಂಟೆ ಹೊರಡಬೇಕು ಅಂತ ಇದ್ದು, ಒಂದು ನಿಮಿಷದಲ್ಲಿ ನಾವು ಹೊರಡ್ತಾ ಇದ್ದೀವಿ. ಸೊ ಇದು ಮನಸ್ಸು ಹೋಟೆಲ್ ಹೊರಡ್ತಾ ಇದ್ದೀವಿ. ಮನೀಶ್ ಹೊರಡೋಣ ಹಾಗಾರೆ. ಓಕೆ 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 ಎವ್ರಿ ಒನ್ ಕಮ್. ವಿಕಾಸ್ ಬನ್ನಿ. ಜೈ ನಮಸ್ತೆ ಶಿವ ಸರ್. ಕೊಡಮ್ಮ. ಮಲ್ಲಿಕಾರ್ಜುನ್ ನಮಸ್ಕಾರ. ಹೊರಡೋಣವಾ? ಶರಣಾರ್ಥಿ. ಮುಂದುವರೆದ ಅದೇ ರೀತಿ ಹೀಗೆ ರಸ್ತಾ ಇತ್ತು. ಕಡೆಗೆ ಕಡಿಮೆ ಎಲ್ಲ ಏನು ಶಾಪ್ ಬಂದು ನಾನೇ ಚಲಿಸ್ಬೇಕಷ್ಟೆ. ಮೊದಲನೇ ಗೇರತ್ತು 2ನೇ ಗೇರಲ್ಲಿ ನಿಧಾನಕ್ಕೆ ಚಲಿಸಿದ್ರೆ ದಾರಿನ ಕ್ರಮಿಸ್ಬೋದು. ರಾಘವೇಂದ್ರನಲ್ಲಿ ಹೊರಗಡೆ ಇಬ್ಬರಿಗೆ ಹೋಗ್ಬೇಕಾದ್ರೆ ನೋಡಬೇಕು ರಸ್ತೆ. ನಮ್ಮ ಪಶ್ಚಿಮ ಘಟ್ಟದಲ್ಲಿ ತೀರ್ಥಹಳ್ಳಿ ಅಂತ ಪರಮೇಶ್ವರಕ್ಕೆ ಹಾಕೊಂಡು ಮತ್ತು ಹೊರಗೆ ಹೋಗ್ಬೇಕಂದ್ರೆ ಇದೇ ರೀತಿ ರಸ್ತೆಗಳು ಸಿಗುತ್ತೆ. ಅದು ಒಂದು ಅನುಭವ ನಿಮಗೆ ಗೊತ್ತಿರುತ್ತೆ. ನೋಡಿ ಸ್ನೇಹಿತರೆ, ಆಗಲಿಂದ ನೀವು ವಿಡಿಯೋ ಮಾಡಿ ಮಾತಾಡಿಲ್ಲ ಅಷ್ಟೇ. ಈಗ ನೋಡಿ ಎಷ್ಟು ಸುಗಮವಾಗಿದೆ. ಮಂಜು ಕವಿದ ವಾತಾವರಣದಲ್ಲಿ ಬೆಳಗ್ಗೆ ಇನ್ನೂ 8:30 ಬೆಟ್ಟ ಗುಡ್ಡಗಳನ್ನು ಇಳಿದು ಮುಂದೆ ಹೋಗ್ತಾ ಇದ್ದೀವಿ. ತುಂಬ ದುರ್ಗಮವಾಗಿದೆ. ನಾನೇನು ಗಾಡಿ ಚಲಿಸ್ತಾ ಇಲ್ಲ. ರೋಹಿತ್ ಅವರು ಚಲಿಸ್ತಾ ಇಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಗೊತ್ತಾಗತ್ತೆ ಅನಿಸುತ್ತೆ. ಇಷ್ಟು ನಡೆಸ್ಬೋದು, ಗಾಡಿ ನಡೆಸೋಕೆ ಆಗೋದಿಲ್ಲ ಅಂತ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ನಡೆಸಬೇಕು. ನಾವು ಬದಿನಲ್ಲೇ ರಸ್ತೆಯಲ್ಲಿ ಆ ಕಡೆ ಕಂದಕ, ಈ ಕಡೆ ಇಲ್ಲಿ ರಸ್ತೆ, ಪಕ್ಕದಲ್ಲಿ ಬೆಟ್ಟ ನಾವು ಹಿಡಿತಾ ಇದ್ದೀವಿ. ಇದೇ ರೀತಿ ನಮ್ಮ ಪಶ್ಚಿಮ ಘಟ್ಟಗಳಲ್ಲೂ ಇದೆ, ಇಲ್ಲ ಅಂತ ಇಲ್ಲ. ಆಗುಂಬೆ ಆ ಕಡೆ ಎಲ್ಲ ಹೋದಾಗ ಈ ಥರ ರಸ್ತೆಗಳು ಇದ್ದೇ ಇದ್ದಾವೆ. ಅದನ್ನು ನೋಡಿದ್ದೇವೆ. ಅದೇ ರೀತಿ ಇಲ್ಲೂ ಆ ಥರ ಇದೆ ಅಷ್ಟೇ.
ನೋವಾಗಿದ್ದರೂ ನಿಧಾನಕ್ಕೆ ಹೋಗ್ಬೋದು. ಕಲ್ಲುಗಳು ನೋಡಿ ಎಷ್ಟು ನುಣುಚು ನವಣಪಾಗಿದೆ, ಯಾಕೆಂದರೆ ಮಳೆ ಬಿದ್ದು ಹೊರನಾಗಿ. ಎಕ್ಸ್ಪ್ಲನೇಷನ್ ಮಾಡೋದು ಬೇಡ ಅನ್ಸುತ್ತೆ. ನೋಡ್ತಾ ಇರೋದು ಇನ್ನೂ ಒಂದು ಒಳ್ಳೆ ಅನುಭವ ಆಗುತ್ತೆ ನಾನು ಮಾತಾಡೋದಕ್ಕಿಂತ. ಅಲ್ಲೆಲ್ಲ ಅಂಗಡಿ ಬೆಟ್ಟಗಳು ಇದ್ದಾವೆ. ಏನು ಒಂದ್ಸಲ ಅನ್ಸುತ್ತೆ ಏನು ತಗೊಂಡ್ಬರೋದೇ ಬೇಡ, ಬಟ್ಟೆಗಳು ಬೇಡ, ಏನು ಬೇಡ, ಎಲ್ಲ ಸಿಗುತ್ತೆ ರಸ್ತೆಯಲ್ಲಿ. ಇದ್ರ ಮೇಲೆ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ. ಸುಮ್ಮನೆ ಪ್ರಕೃತಿನ ಸವಿಬೇಕೇ ಹೊರತು ಕಾಮೆಂಟಲ್ಲಿ ಹೊಡಿಬಾರ್ದು. ಹಾಂ, ಪ್ರಕೃತಿ ಜೊತೆ ಪ್ರೇರಣೆಯಿಂದ ಪ್ರಕೃತಿನ ಸವಿಬೇಕು. ಆ ಪ್ರೇರಣೆ ಇರಬೇಕು. ಹಾಂ, ಪ್ರೇರಣೆ ಇದ್ದಾಳಲ್ಲ ಹಿಂದ್ಗಡೆನೆ. ಪ್ರಕೃತಿನ ಪ್ರೇರಣೆಯಿಂದ ಸವಿಬೇಕೇ ಹೊರತು ಸುಮ್ಮನೆ ಕಾಮೆಂಟ್ ಮಾಡ್ತಾನೆ ಕೂತ್ಕೋಬಾರ್ದು. ಕರೆಕ್ಟ್ ಅಲ್ಲ ರೋಹಿತ್, ನೀವೇನಂತೀರಾ? ಬರೀ ಭಾಷಣ ಮಾಡೋದೇ ಆಯ್ತು. ಅದನ್ನ ನೋಡಿ, ಇದು ನೋಡಿ, ಇದನ್ನ ನೋಡಿ, ಕಾಮೆಂಟ್ರಿ ಹಾಕೊಂಡು ನೋಡಿ ಅದನ್ನ ಎಂಜಾಯ್ ಮಾಡಿ. ಅದರ ಬಗ್ಗೆ ನಾವೇನು ಹೇಳಲ್ಲ. ಯು ಸೀಟ್ ಯೋರ್ಸೆಲ್ಫ್ ಅಷ್ಟು ತೋರಿಸ್ತಾ ಇದ್ದೀವಿ. ನಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತಾ ಇದ್ದೀವಿ. ಪಕ್ಕದಲ್ಲಿ ನದಿ ಹರಿತಾ ಇದೆ. ಅದರ ಹೆಸರು ಏನು ಅಂತ ಗೊತ್ತಿಲ್ಲ, ಯಾಕಂದರೆ ನೆಟ್ ಆನ್ ಮಾಡಿಲ್ಲ. ನೋಡಿ, ಪಕ್ಕದಲ್ಲಿ ಬೆಟ್ಟ, ಮಧ್ಯ ರಸ್ತೆ, ಪಕ್ಕದಲ್ಲಿ ನದಿ, ಕಣಿವೆ, ಮತ್ತೆ ಆ ಕಡೆ ಬಯಲು, ಭತ್ತದ ಗದ್ದೆಗಳು, ಮತ್ತೆ ಬೆಟ್ಟ ಗುಡ್ಡಗಳು. ನೋಡೋಕ್ಕೆ ಮನೋಹರವಾಗಿದೆ ಅಲ್ವಾ? ನದಿ ಈ ಕಡೆದು ರಸ್ತೆ. ನದಿನ ರಸ್ತೆ ಅನ್ಕೊಂಡ್ಬಿಟ್ರೆ ಕಷ್ಟ. ಇದು ನಾವು ಸಾಗ್ತಿರೋ ರಸ್ತೆ. ಡಾಂಬರು ಹೋಗಿದೆ, ಸಿಮೆಂಟ್ ಇಲ್ಲ. ಮತ್ತೆ ಡಾಂಬರು ಸಿಗುತ್ತೆ. ಅಂದರೆ ಮಳೆಗಾಲ ಎಲ್ಲ ಇರೋದ್ರಿಂದ ಡಾಂಬರ್ ರಸ್ತೆಗಳು ಜಾಸ್ತಿ ದಿನ ಉಳಿಯೋದಿಲ್ಲ. ಅದೇ ನದಿನ ಆಗಲೇ ತೋರಿಸಿದ್ನಲ್ಲ, ಅದೇ ನದಿ ಈಗ ಕ್ರಾಸ್ ಮಾಡ್ತಾ ಇದ್ವಿ. ಮತ್ತೆ ಅದೊಂದು ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಒಂದು ಸೇತುವನ್ನು ಕಟ್ಟಿದ್ದಾರೆ ನೋಡಿ. ಅಂದರೆ ಏನು ನಮ್ಗೆ ಗೊತ್ತಾಗತ್ತೆ ಅಂದರೆ, ನಮ್ಮ ನಾಗರಿಕತೆಯಲ್ಲಿ ಎಲ್ಲಿ ನೀರಿದೆಯೋ ಅಲ್ಲಿ ನಾಗರಿಕತೆ ಬೆಳೆಯುತ್ತೆ, ಜನಗಳು ಇದ್ದಾರೆ, ಪಶು ಪಕ್ಷಿಗಳು ಪ್ರಾಣಿಗಳು ಎಲ್ಲ ಜೊತೆಲಿ ಇದ್ದಾವೆ. ಇದು ಬಕ್ತಾರ್ ಅಂತ, ನವರ್ಕೋಟ್ ಅಂತ ಒಂದು ಒಳ್ಳೆ ದೊಡ್ಡ ಪ್ರದೇಶ ಇದೆ. ಎಲ್ಲ ವೆಹಿಕಲ್ ತುಂಬ ಒಂದು ದೊಡ್ಡ ಪ್ರದೇಶ ಟೌನ್ ಅನ್ಬೋದು.
ದಾಟಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಒಳ್ಳೆ ವಸತಿ ಸೌಕರ್ಯಗಳೆಲ್ಲ ಇದೆ. ಒಂದು 3 ಸ್ಟಾರ್ ಹೋಟೆಲು ಇದೆ. ಆಗಲೇ ನೋಡಿ ಒಂದು ಧಮ್ಕಿ ನೋರ್ ಕೋಟ್ ಪ್ರವಾಸಿಗರು ಚೈನಾ ಕಡೆ ಹೋಗ್ಬೇಕಾದ್ರೆ ಇಲ್ಲಿ ಉಳ್ಕೋಬೋದು. ಇಲ್ಲೊಂದು ಹೋಟೆಲ್ ಸ್ಕ್ವೇರ್ ಅಂತಿದೆ. ಇದಕ್ಕೆ ಮುಂಚೆ ಒಂದು ಒಳ್ಳೆ 3 ಸ್ಟಾರ್ ಹೋಟೆಲ್ ಇದೆ. ಪನೋರಮಿಕ್, ಜಸ್ಟ್ ಸಿ ದ ಪನೋರಮಿಕ್ ವ್ಯೂ. ನೋಡಿ ಎಷ್ಟೊಂದು ತೊರೆಗಳು, ಜರಿಗಳು. ನಾವಿಲ್ಲಿ ನೇಪಾಳಿ ಪೊಲೀಸ್ ಪೋಸ್ಟ್ ಕಲ್ಕಿಸ್ತಾನ್ ಹತ್ರ ಇದ್ದೀವಿ. ಇಲ್ಲೂ ಒಂದು ಚೆಕ್ ಪಾಯಿಂಟ್ ಇದೆ. ಇಲ್ಲಿ ಎಲ್ಲ ನಮ್ಮ ವೆಹಿಕಲ್ದೆಲ್ಲ ಜೆರಾಕ್ಸ್ ತೊಗೊಂಡಿದ್ವಲ್ಲ ಅಲ್ಲಿ ಅದರದ್ದೆಲ್ಲ ಒಂದು ಕಾಪಿ ಕೊಟ್ಟು ಮುಂದೆ ಹೋಗ್ಬೇಕಾಗತ್ತೆ. ಸೊ ಇದೇ ಥರ ಇನ್ನೂ ಒಂದು 5-6 ಚೆಕ್ ಪಾಯಿಂಟ್ಗಳಿದ್ದಾವೆ. ಅಲ್ಲೆಲ್ಲ ಕೊಟ್ಬಿಟ್ಟು ನಾವು ಮುಂದೆ ಹೋಗೋದು. ಹಾಗಾಗಿ ನಿಮಗೆ ತೋರಿಸ್ತಾ ಇದೆ ಕಲ್ಕಿಸ್ತಾನ್. ಥ್ಯಾಂಕ್ ಯು ಮಲ್ಲಿ, ಥ್ಯಾಂಕ್ ಯು ರೋಹಿತ್, ಥ್ಯಾಂಕ್ ಯು. ನೋಡಿ ಇಲ್ಲಿ ಒಂದು ಟೀ ಕುಡಿಯೋಕ್ಕೆ ಜಾಗ ನಿಲ್ಲಿಸಿದ್ದೀವಿ. ಟೀ ಮಾಡ್ತಾ ಇದ್ದಾರೆ. ಆ ಜಾಗದಲ್ಲಿ ಒಂದು ಏನು ಹೇಳ್ತಾರೆ ಪ್ರಕೃತಿಯ ಒಂದು ಲವ್ ಸೈನ್ ಮಾಡಿದ್ದಾರೆ. ಜನ ಎತ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೆ ಆದಾಗ ಒಂದು ಯಾವುದೋ ಒಂದು ಜಾಗದಲ್ಲಿ ನಿಂತಿದ್ದೀವಿ. ಇಲ್ಲಿ ಒಂದು ಎಕ್ಸಿಟ್ ಪಾಯಿಂಟಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ವೆಹಿಕಲ್ದು ಡೀಟೇಲ್ಸ್ ಎಲ್ಲ ತೊಗೊಂಡು ಇದು ಚೆಕ್ ಪಾಯಿಂಟ್. ಸೊ ಎಲ್ಲರೂ ನಮ್ಮವರು ಜೆರಾಕ್ಸ್ ಮಾಡೋಕ್ಕೆ ಹೋಗಿದ್ದಾರೆ. ಎಲ್ಲ ವೆಹಿಕಲ್ದು ಪರ್ಮಿಟ್ ಇರುತ್ತಲ್ಲ ಅದರದ್ದೊಂದು ಜೆರಾಕ್ಸ್ ಕಾಪಿ. ನೋಡಿ ಸ್ನೇಹಿತರೆ, ಇದೇನೆ ನಾವು ವೆಲ್ಕಮ್ ಟು ನೇಪಾಳ್ ಇಂಟಿಗ್ರೇಟೆಡ್ ಚೆಕ್ ಪಾಯಿಂಟು ಬೆಲೆಹಾಯ್ ರೂಪಂದೇಹಿ ಇಂಡಿಯಾ ನೇಪಾಳ್ ಬಾರ್ಡ್ರ್ ಹತ್ರ ನಾವು ತೊಗೊಂಡ್ರೆ ಪರ್ಮಿಟ್ ಇದು. ಇವ್ರು ಏನು ಹೇಳ್ತಾರೆ ಅಂತ ನಾನು ಒಂದ್ಸಲ, ನಮ್ಮಲ್ಲಿ ಇದು ಬನ್ಸಾರ್ ಅಂತ ಕರೀತಾರೆ ನೇಪಾಳಲ್ಲಿ, ಅಂದರೆ ವೆಹಿಕಲ್ ಪರ್ಮಿಟು. ಆದರೆ ನಾವು ಕಾರ್ನೆಟ್ಟು, ನಾವು ಆಟೋಮೊಬೈಲ್ ಅಸೋಸಿಯೇಷನ್ ಇಂಡಿಯಾದಿಂದ ತೊಗೊಂಡಿರ್ತೀವಲ್ಲ, ಅದು ವೆಸ್ಟರ್ನ್ ಬಾಂಬೆನಲ್ಲಿ ಅಥವಾ ಫಿಕ್ಕಿನಲ್ಲಿ, ಅಲ್ಲಿ ಅಂದರೆ ಕಾರ್ನೆಟ್ ಪಾಸ್ ಅಂತ ತೊಗೊಂಡ್ರೆ ಅದಕ್ಕೇನು ಇದು ಬೇಕಾಗಿಲ್ಲ ಅಂತ ಮಾಹಿತಿ ಆಮೇಲೆ ಗೊತ್ತಾಯ್ತು ನಮಗೆ. ಅದಕ್ಕೂ ಮುಂಚೆ ನಾವು ತೊಗೊಂಡಿದ್ದೀವಿ. ಹೆಚ್ಚು ಕಡಿಮೆ ಒಂದೊಂದು ವೆಹಿಕಲ್ಗೆ ಏನಂದರೆ ಇಂಡಿಯನ್ ರುಪಿ 4,000-5,000 ರೂಪಾಯಿ, ಡಿಪೆಂಡ್ಸ್ ಅಪಾನ್ ದ ವೆಹಿಕಲ್ ಟೈಪ್. ನೋಡಿ ಇದು ವೆಹಿಕಲ್ ಪರ್ಮಿಟ್ಟು, ಕ್ಯಾಶ್ ರಿಸಿಪ್ಟ್ ಕೊಟ್ಟೋದು. ಗೌರ್ಮೆಂಟ್ ಆಫ್ ನೇಪಾಳ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಡಿಪಾರ್ಟ್ಮೆಂಟ್ ಆಫ್ ಕಸ್ಟಮ್ಸ್, ಭೈರವ ಕಸ್ಟಮ್ಸ್ ಆಫೀಸ್ ಗೇಟ್. ಇದು ಕಾಣುತ್ತಲ್ಲ. ಬನ್ನಿ ಶ್ರೀನಿವಾಸ್ ಅವರೇ, ಬನ್ನಿ. ಇನ್ನೊಂದು ಚೆಕ್ ಪೋಸ್ಟ್ ಇದು. ಒಂದು ನಿಮಿಷ ಆಗಿಲ್ಲ, ಇನ್ನೊಂದು ಚೆಕ್ ಪಾಯಿಂಟ್ ಇದೆ. ಇದು ಲಾಂಗ್ ತಾಂಗ್ ನ್ಯಾಷನಲ್ ಪಾರ್ಕ್. ನೋಡಿ ಮತ್ತೆ ಎಲ್ಲರೂ ಇಳಿದು ಮತ್ತೆ ಕೊಡ್ತಾ ಇದ್ದೀವಿ. ಹಲೋ ಪ್ರೇರಣಾ, ಅವಯ್ಯೋ ಯಾ ಫೈನ್ ಇಲ್ಲಿ ಕೊಡ್ತಾ ಇದ್ದಾರೆ. ಇದೇ ಥರ ಒಂದು 2-3 ಚೆಕ್ ಪಾಯಿಂಟ್ ಇಳಿದವಂತೆ. ಎಲ್ಲ ಕಡೆ ಕೊಡೋಣ. ನಾವು ಎಲ್ಲೆಲ್ಲಿ ನಿಂತಿರ್ತೀವಲ್ಲ ಒಂದು ಸಣ್ಣ ವೀಡಿಯೋ ಮಾಡೋಣ. ಯಾಕೆಂದರೆ ನಾವೀಗ ಅಮೇಚರ್ ಯೂಟ್ಯೂಬರ್ ಅಲ್ವಾ, ನಮಗೊಂದು ಖುಷಿ ಇರುತ್ತೆ ಒಂದು ಮಾಡೋಂತ. ನೋಡಿ ಎಷ್ಟು ಗಾಡಿಗಳು ನಿಂತಿದೆ ನೋಡಿ. ನೋಡಿ ಕಣಿವೆ ನೋಡಿ ಹೆಂಗಿದೆ. ಎಲ್ಲ ಲ್ಯಾಂಡ್ಸ್ಲೈಡ್ ಆಗಿದೆ. ಎಲ್ಲ ಸರಿ ಮಾಡ್ತಾ ಇದ್ದಾರೆ ಪಾಪ, ಕಷ್ಟಪಟ್ಟು ಎಷ್ಟು ಬೇಕು ಅಷ್ಟು ಮಾಡ್ತಾ ಇದ್ದಾರೆ. ನೋಡಿ ಕಾಣುತ್ತಾ ಲ್ಯಾಂಡ್ಸ್ಲೈಡ್ ಆಗಿರೋದಲ್ಲ, ಕಾಣುತ್ತಲ್ಲ ನೋಡಿ.
ನಾವು ಆ ಜಾಗದಲ್ಲಿ ತುಂಬ ಕಿರಿದಾದ ರಸ್ತೆ ಅಂದರೆ ನಿಧಾನಕ್ಕೆ ಬರ್ಬೋದು, ಏನು ತೊಂದರೆ ಇಲ್ಲ. ಆದಷ್ಟು ಬೆಳಿಗ್ಗೆ ಹೊತ್ತು ಪ್ರಯಾಣ ಮಾಡೋದು ಒಳ್ಳೆಯದು. ರಾತ್ರಿ ಹೊತ್ತು ಇಂಥ ದುರ್ಗಮ ಪ್ರದೇಶಗಳೆಲ್ಲ ಪ್ರಯಾಣ ಮಾಡಬಾರ್ದು ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಬಿದ್ದೋಗಲ್ಲ, ಆರಾಮಾಗಿ ನೋಡ್ತಾ ಇದ್ದೀನಿ. ನಮ್ಮ ಬೈಕರ್ಸ್ ಇದ್ದಾರೆ, ನಮಗೆ ವೆಹಿಕಲ್ ಇದೆ, ಸ್ನೇಹಿತರ ವೆಹಿಕಲ್ ಎಲ್ಲ ಇದೆ. ಈ ಚೆಕ್ ಪಾಯಿಂಟ್ ಮಾಡಿಕೊಂಡು ಲಾಂಗ್ಟನ್ ನ್ಯಾಷನಲ್ ಪಾರ್ಕ್ ಜಾಗ, ಇಲ್ಲಿ ಒಂದು ಚೆಕ್ ಪಾಯಿಂಟ್ ಇದೆ. ಲಾಂಗ್ಟನ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಎಂಟ್ರಿ ಜಾಗದಲ್ಲಿ ನೋಡೋದು. ಎಂಟ್ರಿನೂ ಎಕ್ಸಿಟ್ ಇರಬೇಕಲ್ಲ. ನೋಡಿ ಸ್ನೇಹಿತರೆ, ಲಾಂಗ್ಟನ್ ನ್ಯಾಷನಲ್ ಪಾರ್ಕ್ ದಾರಿ. ಸ್ವಲ್ಪ ಬಿಸಿಲು ಬಂತು, ಎಲ್ಲ ವೆಹಿಕಲ್ ಚೆಕ್ ಮಾಡ್ತಾ ಇದ್ದಾರೆ, ಹಾಗಾಗಿ ಇಲ್ಲೇ ನಿಂತಿದ್ದೀವಿ. ಏನೇನಿದೆ, ಏನೇನು ಪಕ್ಷಿಗಳಿದ್ದಾವೆ ಅಂತ ತೋರಿಸ್ತಾ ಇದ್ದಾರೆ. ಅದು ಚೆಕ್ ಪಾಯಿಂಟ್. ಮಗಳು ಅಲ್ಲೆಲ್ಲ ಮತ್ತೆ ವಿಡಿಯೋ ತೆಗಿಬಾರ್ದಂತೆ, ಅದಕ್ಕೆ ಸ್ವಲ್ಪ ದೂರ ಬಂದು ವಿಡಿಯೋ ತೆಗಿತಾ ಇದ್ದೀವಿ. ಆಹಾ, ಅಂತ ಬಿಸಿಲು, ಅಷ್ಟೊತ್ತಿಗೆ ಇಲ್ಲಿ ಕೂತು ಸಾಕಾಗ್ಬಿಟ್ಟಿತ್ತು. ಅದೇ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎಲ್ಲ ರಸ್ತೆಗಳು ಹಾಳಾಗಿದೆ. ಬಿಟ್ಟರೆ ನಿಧಾನಕ್ಕೆ ಡ್ರೈವ್ ಮಾಡಿದ್ರೆ ಏನು ತೊಂದರೆ ಇಲ್ಲ, ಆಡೋದು. ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ, ಮೊದಲನೇ ಸಲ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲೆಲ್ಲ ಸ್ವಲ್ಪ ಓಡಾಡಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ತದನಂತರ ಬೇರೆ ಎಲ್ಲಾದರೂ ಪ್ರಯಾಣ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ನೋಡೋಣ, ಇಲ್ಲಿ ಹ್ಯಾಬಿಟಾಟ್ ಆ್ಯಂಡ್ ಎಕಾಲಜಿ ಆಫ್ ಸ್ನೋ ಲಿಯೋಪಾರ್ಡ್, ಆಮೇಲೆ ಏನೇನು ಪ್ರೊಟೆಕ್ಟ್ ಮಾಡ್ತಾರೆ ಅಂತ. ಹೊರಗಡೆ ಫೋಟೋ ತೆಗೆಯಕ್ಕೆ ಬಿಡ್ತಾ ಇರಲಿಲ್ಲ, ಇಲ್ಲಿ ಒಳಗಡೆ ಬಂದೆ, ಇದೆಲ್ಲ ಇದೆ ನೋಡಿ. ದಿ ಪ್ರೊಟೆಕ್ಟೆಡ್ ಮ್ಯಾಮಲ್ಸ್ ಆಫ್ ನೇಪಾಳ್. ಇದು ಲಾಂಗ್ಟನ್ ನ್ಯಾಷನಲ್ ಪಾರ್ಕ್ನ ಒಂದು ಸಣ್ಣ ವಿಸಿಟರ್ಸ್. ಇಲ್ಲಿ ಒಂದು ದೊಡ್ಡ ಜಲಪಾತ ಇದೆ. ನೋಡಿ, ತುಂಬ ದುರ್ಗಮವಾದ ರಸ್ತೆಗಳೆಲ್ಲ ಹಾಳಾಗಿದೆ. ನಮ್ಮ ಜೊತೆಲಿರೋರು ರೋಹಿತನವರು ಸಹಾಯ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆದರೂ ಡ್ರೈವ್ ಮಾಡೋದು ಮಂಜು ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಬರಬೇಕಾಗತ್ತೆ. ಬಂದರು ಬರ್ತಾ ಇದ್ದಾರೆ. ಅಂದರೆ ಸ್ವಲ್ಪ ತಾಳ್ಮೆ ಇರಬೇಕಷ್ಟೆ. ಇಂಥ ಜಾಗದಲ್ಲಿ ಡ್ರೈವ್ ಮಾಡಬೇಕಾದ್ರೆ ತುಂಬ ತಾಳ್ಮೆ ಇರ್ಬೇಕು. ನಾವು ಇಲ್ಲಿ ನಿಂತಿದ್ದೀವಿ, ಯಾಕೆಂದರೆ ನಾವು ಕ್ಯಾರವಾನ್ ಥರ ಒಟ್ಟಿಗೆ ಹೋಗ್ತಾ ಇರೋದ್ರಿಂದ ಎಲ್ಲ ವೆಹಿಕಲ್ಗಳು. ಹಾಯ್ ಪ್ರೇರಣಾ, ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಕಡೆ ರಸ್ತೆ ಹಾಳಾಗಿದೆ, ಅಂದರೆ ತುಂಬ ಹಾಳಾಗಿಲ್ಲ, ಕೆಲವೊಂದು ಕಡೆ ಹಾಳಾಗಿದೆ. ಯಾಕಂದರೆ ಮಳೆ ಅಲ್ಲ, ಮಳೆಗಾಲದಲ್ಲಿ ಒಂದೊಂದೇ ಬರ್ತಾ ಇರೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಬರ್ತಾ ಇದ್ದಾರೆ. ಇನ್ನೊಂದು ಗಾಡಿ ಮಹೇಂದ್ರ ಜೈಲೋ ಬರಬೇಕು. ನೋಡಿ, ಮಧ್ಯಾಹ್ನ ಇನ್ನೂ 12:30. ರಸ್ತೆ ಮಾಡಿದ್ರು ಅನ್ಸುತ್ತೆ, ಎಲ್ಲ ಹೋಗಿದೆ, ಫುಲ್ಲು ಮಂಜಿದೆ. ನಮ್ಗೆ ಇನ್ನೂ 40 ಕಿಲೋಮೀಟ್ರ್ ಇದೆ ಬಾರ್ಡ್ರಿಗೆ ಹೋಗೋಕ್ಕೆ. ಬಟ್ ನಮಗೆ 1 ಗಂಟೆ 44 ನಿಮಿಷ ಬೇಕು ಅಂತ ತೋರಿಸ್ತಾ ಇದೆ. ಸೊ ಒಂದು 10 ಅಥವಾ 15 ಕಿಲೋಮೀಟ್ರ್ ಸ್ಪೀಡನ್ನು ಅಷ್ಟೇ ಹೋಗ್ತಾ ಇರೋದು. ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಲ್ಯಾಂಡ್ಸ್ಲೈಡ್ ಆಗಿರೋದೆಲ್ಲ ಸರಿ ಮಾಡಿದ್ದಾರೆ. ನೋಡಿ, ಈ ರಸ್ತೆಯಲ್ಲಿ
ಬಸ್ ನಿಂತಿದೆ, ಓವರ್ಟೇಕ್ ನಮಗೆ ಜಾಗ ಕೊಡೋದಕ್ಕೆ. ಯಾಕೆ ಇದೆಲ್ಲ ಮಾಡ್ತಾ ಇದ್ದೀವಿ ವಿಡಿಯೋ ಅಂತಂದರೆ, ಮುಂದೆ ಯಾರಾದರೂ ಪ್ರವಾಸ ಮಾಡಬೇಕು ಅಂತ ಯೋಚನೆ ಮಾಡಬೇಕಂದು ಏನೆಲ್ಲ ಅವಶ್ಯಕತೆಗಳನ್ನ ಇಟ್ಕೊಂಡು ಮಾಡ್ಬೋದು ಅಷ್ಟೇ. ನೋಡಿ, ಇಲ್ಲಿ ಸ್ವಲ್ಪ ಜಾಗ ಇರೋದ್ರಿಂದ ಓವರ್ಟೇಕ್ ಮಾಡೋದಕ್ಕೆ ಬಸ್ನವನು ನಿಲ್ಲಿಸಿದ್ದಾನೆ. ನಾವು ಮೆತ್ತಿಗೆ ಓವರ್ಟೇಕ್ ಮಾಡ್ತಾ ಇದ್ದೀವಿ. ಈಸ್ ಹೆಲ್ಪಿಂಗ್ ಅಸ್. ಎಸ್, ಏನು ಕಾಣಲ್ಲ. ಟೀ ಸ್ಟಾಲ್ ಅಂಗಡಿ ಇವೆ. ಏನು ಮಲ್ಲಿ, ಹೇಗಿದೆಯಪ್ಪ? ಶುಭೋದಯ. ಹಾಂ, ಶರಣಾರ್ಥಿ. ನೋಡಿ, ಇಲ್ಲಿ ಟೀ ಮಾಡ್ತಾರೆ. तुम्हारा नाम क्या अम्मा? हाँ, मैं चा बनाएंगे. ನೋಡಿ, ನಮ್ಮಲ್ಲಿ ಸಿಗಂಗಿಲ್ಲೂ ಎಲ್ಲ ಪಾತ್ರೆ ಗಿತ್ರೆ ಇಡೋದಕ್ಕೆ. ಆದರೆ ಎಲ್ಲ ಊರುಗಳಲ್ಲೂ ಒಂದೇ ರೀತಿ ಇದೆ, ಭಾಷೆ ಅಷ್ಟೇ ಬದಲಾವಣೆ. ಅದೇ ಪಾತ್ರೆ ಪೊಡಗು, ಪ್ಲಾಸ್ಟಿಕ್ ಎಲ್ಲ ಕಡೆ ಸೇರ್ಕೊಂಡ್ಬಿಟ್ಟಿದೆ ಈಗ. ನೋಡಿ, ಫ್ರಿಜ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು 3 ತಾಸು ಬೇಕು ನಾವು ಚೈನಾ ಬಾರ್ಡರ್ ಹೋಗೋದಕ್ಕೆ. ಹಿಂಗೆ ಮಾಡ್ತಾ ಇದ್ದಾರೆ. ಹೋಗ್ತಾ ಇದ್ದು ನಾವು ಅದೇ ಜಾಗದಿಂದ ಬಂದಿದ್ದೀವಿ. ಮುಂದೆ ನೋಡಿ, ಆ ದೊಡ್ಡ ನದಿ ಸೇರ್ತಾ ಇರೋ ಜಾಗ, ಅಲ್ಲಿಗೂ ಇದೇ ರಸ್ತೆ ನೋಡಿ, ರಸ್ತೆ ಪಕ್ಕ, ನದಿ ಪಕ್ಕ ಬಂದಿರೋ ಜಾಗಗಳು. ಆ ಟೀ ಸ್ಟಾಲ್ ಮೇಲಿನ ತೆಗಿತಾ ಇದ್ದೀವಿ. ನೋಡಿ, ಮಂಜು ಎಷ್ಟು ಕವಿದಿದೆ ಅಂದರೆ ಎಲ್ಲ ಇಂಡಿಕೇಟ್ರ್ ಹಾಕ್ಕೊಂಡು ಒಂದು 10 ಅಡಿ ದೂರದಲ್ಲಿ ಎಲ್ಲರೂ ಒಬ್ಬರಿಂದ ಒಬ್ಬರೇ ಹೋಗ್ತಾ ಇದ್ದೀವಿ ನಿಧಾನಕ್ಕೆ. ಈಗ ಮಧ್ಯಾಹ್ನ 1 ಗಂಟೆ ಸಮಯ. ನೋಡಿ, ನಮ್ಮ ಮಹೇಂದ್ರ ಝೈಲೋ ಸಾಗರ, ಫಾಲ್ಕನ್ ಅಡ್ವೆಂಚರ್ಸ್ ಸಾಗರ, ಫಾಲ್ಕನ್ ಓವರ್ಲ್ಯಾಂಡರ್ಸ್ ಸಾಗರ್ ಅಡ್ವೆಂಚರ್ಸ್. ಇದು ಬೇರೆಯವ್ರ ಗಾಡಿ, ಮುಂದೆ ಇಂಡಿಕೇಟ್ರ್ ಹಾಕಿರೋದು ಒನ್ ಆಫ್ ದಿ ಆರ್ಗನೈಸರ್ ಶ್ರೀನಿವಾಸ್ ಅಂತ. ಅವ್ರ ಜೊತೆ ಮಲ್ಲಿಕಾರ್ಜುನ್ ಶೆಟ್ಟರ್ ಇದ್ದಾರೆ. ಹಿಂದೆ ಸಂಜಯ್. ಆಗಲೇ ಒಂದಿಬ್ಬರು ಬೈಕರ್ಸ್ ಮುಂದೆ ಇದ್ದಾರೆ ಆಲ್ರೆಡಿ. ಇನ್ನೊಬ್ರು ಈಗ ಹೊರಟಿದ್ದಾರೆ, ಅವರೊಂದು ಡಾಕ್ಯುಮೆಂಟೇಷನ್ಸ್ ತರಬೇಕಾಯಿತು. ಈಗ ಹೊರಟಿದ್ದಾರೆ, ಸಂಜೆ ಒಳಗೆ ತಲುಪ್ತಾರೆ. ನೋಡಿ, ಶಿವಜ್ಞಾನಂ ಅವ್ರು ಬರ್ತಾ ಇದ್ದಾರೆ, ಕೊಯಂಬತ್ತೂರಿನವರು. ಇನ್ನೊಬ್ಬರು ವಿಕಾಶ ಬರ್ತಾ ಇದ್ದಾರೆ, ಆಮೇಲೆ ಇಲೇಶ್ ಬರ್ತಾ ಇದ್ದಾರೆ. ಇಷ್ಟು ಜನ ಬರ್ತಾ ಇದ್ದೀವಿ. ಮುಂದೆ ಆಲ್ರೆಡಿ ಒಂದು ಗಾಡಿ ಹೋಗಿದೆ, ನೋಡುವ. ರಸ್ತೆ ಇಲ್ಲಿದೆ, ಬಲಗಡೆ ತೊಗೊಂಡ್ರೆ ಅಷ್ಟೇ ಗೊತ್ತಾಗೋದು ರಸ್ತೆ, ಇಲ್ಲಾಂದ್ರೆ ಕಂದಕ ಇದ್ದಂಗಿದೆ. ನೋಡಿ, ಈಗ ರಸ್ತೆ ಕಾಣುತ್ತೆ. ಎಸ್, ಏನಿಲ್ಲ, ಮಳೆ ಬಂದೆಲ್ಲ ಹೋಗಿದೆ. ಬರೀ ಕಲ್ಲು, ಮಣ್ಣು, ಮರಳು, ನೀರು, ಬೇರೆ ಏನೂ ಇಲ್ಲ. ನೋಡಿ, ಮಹೇಂದ್ರ ಝೈಲೋ ಮುಂದೆ ಹೋಗ್ತಾ ಇದೆ. ಅವ್ರು ಹಿಂದೆ ಬಂದರು, ಅವ್ರು ಮುಂದೆ ಬಿಟ್ಟಿದ್ದೀವಿ. ಎಲ್ಲ ರೀಇನ್ಫೋರ್ಸ್ ಮಾಡಿದ್ದಾರೆ ರಸ್ತೆಗಳನ್ನೆಲ್ಲ, ಅಕ್ಕಪಕ್ಕ ಎಲ್ಲ. ಆವಾಗ ಲ್ಯಾಂಡ್ ಸ್ಲೈಡ್ ಆಗ್ತಾ ಇರುತ್ತೆ. ಹಾಗಾಗಿ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಪ್ರಯಾಣ ಮಾಡುವವರು ಬೆಳಗ್ಗೆ ಹೊತ್ತು ಪ್ರಯಾಣ ಮಾಡೋದು ಒಳ್ಳೆಯದು. ಇಂಥ ಪ್ರದೇಶಗಳಲ್ಲಿ ಅನುಭವ ಇದ್ದರೆ ಮಾತ್ರ ರಾತ್ರಿ ಹೊತ್ತು ಪ್ರಯಾಣಿಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ.
ಇದೊಂದು 500 ಮೀಟ್ರು ಅಥವಾ ಒಂದು 500 ಮೀಟ್ರು ಇಲ್ಲ 300 ಮೀಟ್ರು ತುಂಬ ಸ್ಲಶ್ ಇದೆ. ಹಾಗಾಗಿ ನಮ್ಮ ಒಂದು ನ್ಯಾವಿಗೇಟಿಂಗ್ ವೆಹಿಕಲ್ ನಿಲ್ಲಿಸಿ ಅವ್ರನ್ನೆಲ್ಲ ಕಳಿಸಿ ನಂತರ ಹೋಗೋಣ ಅಂತ. ತುಂಬ ಕೊಚ್ಚೆ ಇದೆ ಗಾಡಿ ಹೋಗೋದಕ್ಕೆ. ಅವರೆಲ್ಲ ಹೋದ್ಮೇಲೆ ನಾವು ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ಅವರೆಲ್ಲ ಬರಬೇಕು ಇದರಿಂದ. ನೋಡಿ ಅಷ್ಟು ನಾವು ಇಲ್ಲೇ ನೋಡ್ತಾ ಇರೋಣ. ನಮಸ್ತೆ ಕುಪೇಂದ್ರ ಅವರೇ, ಫಾರ್ ಎ ಗುಡ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ವೆರಿ ಗುಡ್ ಕೋಆರ್ಡಿನೇಷನ್ ಇಸ್ ಹ್ಯಾಪನಿಂಗ್. ಇಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಎಲ್ರಿಗೂ, ಹೌದಲ್ಲ? ಹಾಂ, ಈಗ ನಾವು ಯೋಚನೆ ಮಾಡ್ತಾಯಿದ್ದೆ ನಮಗೆ ಇಲ್ಲಿ ಕಾಣ್ತಾ ಇಲ್ಲ ಏನಪ್ಪ ಏನಾಗ್ತಾ ಇದೆ ಅಂತ. ಗುಡ್. ನೋಡಿ ಇದು ಬ್ಲ್ಯಾಕ್ ಸ್ಟಾಲಿಯನ್. ಇವ್ರು ಹೋಗಲಿ ಫಸ್ಟು. ಇವರು ಹೋದ್ಮೇಲೆ ಆಯ್ ಸ್ವಾತಿ. ಅದಾದಮೇಲೆ ಇವರು ನಮ್ಮ ಕೋವೈ ಅವ್ರು ಹೋಗಲಿ. ನಮಸ್ತೆ. ಅವ್ರು ಹೋದ್ಮೇಲೆ ಇನ್ನೊಂದು ಗಾಡಿ ಇದೆ, ಒಂದು ಮಹೇಂದ್ರ ಜೈಲೋ. ಯಾಕೆಂದರೆ ಬೇಗ ಹೋಗ್ಬೋದು, ಗಾಡೀಲಿ ಇಲ್ಲ ತುಂಬ ಲಗೇಜ್ ಇರೋದ್ರಿಂದ ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ, ಏನಿಲ್ಲ. ಅವರೆಲ್ಲ ಹೋದ್ಮೇಲೆ ಕಡೆ ನಮ್ಮದು 4 ಗೇರ್ ವೆಹಿಕಲ್, ಅದು ನೀಟಾಗಿ ಹೋಗೋಣ ಅಂತ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ನೋಡೋಣ, ಅದೊಂದು ನೆಕ್ಸ್ಟ್ ವೀಡಿಯೋ ಮಾಡಿ ಹೆಂಗೆಲ್ಲ ನ್ಯಾವಿಗೇಟ್ ಮಾಡ್ತಾರೆ ಅಂತ. ನೋಡಿ ನಮ್ಮ ಬ್ಲ್ಯಾಕ್ ಸ್ಟಾಲಿಯನ್ ಅಡ್ವೆಂಚರ್ಸ್ ಹೋಗ್ತಾ ಇದೆ. ಒಳ್ಳೆ ಗಾಡಿ ಹೋಗ್ತಾ ಇದೆ. ಅದರಿಂದ ಬೇರೆ ಯಾರ್ದೋ ಗಾಡಿ, ನಮ್ದಲ್ಲ. ನೋಡೋಣ. ಇದನ್ನು ನಮ್ಮ ಕುಪೇಂದ್ರ ಅವರು ನಮಗೆ ಮುಂಚೆನೇ ಹೇಳಿದ್ರು ಈ ಥರ ಇದೆ ಅಂತ. ಅವ್ರು ಹೊರಟ್ಬಿಟ್ರು. ಅವ್ರು ನೋಡಿ, ಎಸ್ ಈ ಮ್ಯಾನೇಜ್ಡ್. ಕುಪೇಂದ್ರ ಅವರು ಎಷ್ಟು ದೂರ ಇದೆ ಈ ಥರ ಡಿಸ್ಟೆನ್ಸು? ಓಕೆ ಅಂದರೆ 2 ಸ್ಟೆಚ್ ಇದೆ. ಮೋಸ್ಟ್ಲಿ ನೆನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ಒಳ್ಳೆ ಮಳೆ ಆಗಿರಬೇಕು. JCB ಸ್ವಲ್ಪ ನೆಲ ಸಮ ಮಾಡಲಿಕ್ಕೆ ನಾವು ಬಂದಾಗ ತುಂಬಾನೇ ಇಲ್ಲಿ ಬರ್ತಾ ಇದೆ. ನೋಡಿ ಅವ್ರು ಹೊರಟ್ಬಿಟ್ರು ಅವರು, ಅಲ್ಲ? ಇನ್ನೊಂದು ಗಾಡಿ, ತಮಿಳ್ನಾಡು ಗಾಡಿ, ಅದೇ ಸ್ಟೆಚ್ ಕ್ರಾಸ್ ಮಾಡ್ತಾ ಇದೆ. ಕುಪೇಂದ್ರ ಅವರು ಆಗಲೇ ಇಳಿದು ಬಂದಿದ್ರು ನಡ್ಕೊಂಡು, ಮತ್ತೆ ಹೋಗ್ತಾ ಇದೆ ನಡ್ಕೊಂಡು. ಈ ಒಂದು 500 ತುಂಬ ಕಷ್ಟಪಡ್ತಾರೆ ನ್ಯಾವಿಗೇಟ್ ಮಾಡೋದಕ್ಕೆ. ಅವರ ಪೀಪಲ್ ಆರ್ ಹೆಲ್ಪಿಂಗ್ ಇಟ್ ಔಟ್ ಒನ್ ಬೈ ಒನ್. ಸ್ಲೋಲಿ ಒನ್ ಹ್ಯಾಸ್ ಟು ಗೋ. ಇಟ್ಸ್ ವೆರಿ ಸ್ಲಶಿ. ಒಂದು ಗಾಡಿ ಹೊರಟೋಯ್ತು, ಇನ್ನೊಂದು ಗಾಡಿಗೆ ಟ್ರೈಂಗ್ ಟು ಔಟ್ ಬೆಸ್ಟ್ ವಿ ಕ್ಯಾನ್ ಡು. ನೋಡೋಣ ಏನು. See how difficult terrain. That's just because of its rainy season. Otherwise, I don't think it would have had like this. Everyone is navigating. You can see after that stretch, that pillar, all our 3 vehicles are there. The 4-wheel drive vehicle, all they're gone in front, and we are given the space to them to go. After that, we are planning to drive across this particular terrain. Till then, let's chill, relax. Andre 4-wheeler ಡ್ರೈವ್ ಇದ್ದರೆ ಇಲ್ಲಿ ಟೆರೈನ್ಗೆ ಚೆನ್ನಾಗಿರುತ್ತೆ. ನೋಡಿ ತುಂಬ ಕಿರಿದ ದಾರಿ ಎಲ್ಲ ತುಂಬ ಕೊಚ್ಚೆ ಆಗಿದೆ, ಸ್ಲಶಿ ಇದೆ, ಗಿಜಿ 2 ಅಂದರೆ 4x4 ಆ ಥರ ವೆಹಿಕಲ್ಗಳಿಗೆ ಡ್ರೈವಿಂಗ್ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನಾರ್ಮಲ್ ವೆಹಿಕಲ್ಗಳಿಗೆ ಈ ಮಣ್ಣಲ್ಲಿ ಕೊಚ್ಚೆಯಲ್ಲಿ ಆಗಲಿಲ್ಲ. ಅದಕ್ಕೆ ನಮ್ಮ ಗಾಡಿಗಳೆಲ್ಲ ಅಲ್ಲೇ ನಿಂತಿದೆ ನೋಡಿ. ತುಂಬ ಕ್ಯೂ ನಿಂತಿರೋದ್ರಿಂದ ಇವರೆಲ್ಲ ಹೋದ್ಮೇಲೆ ನಿಧಾನಕ್ಕೆ ಹೋಗೋಣ ಅಂತ. ನಮಗೇನು ಅರ್ಜೆಂಟ್ ಇಲ್ಲ, ಅಲ್ಲಿ ಹೋಗಿ ಏನು ಮಾಡಬೇಕು ನೋಡಿ. ಕಷ್ಟಪಡ್ತಾ ಇದ್ದಾರೆ ಅವರು. ಇನ್ನೊಂದು ಉದ್ದನ ಸ್ಮಾರಕ ಇದೆ ಇಲ್ಲಿ. ಈ ಥರದ್ದು ಸ್ಮಾರಕಗಳು ಜಾಸ್ತಿ. ನೋಡಿ ಇನ್ನೊಂದು ವೆಹಿಕಲ್ ಟೋ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಯಾರು? ನಮ್ಮ ರೋಹಿತ್ ಅವರು JCB ತೊಗೊಂಡು ಬರ್ತಾ ಇದ್ದಾರೆ. ಇಂಥ ಮಡ್ಡಿ ಸ್ಲಶಿ ಏರಿಯಾ ನೋಡಿ. ಇಲ್ಲಿ 2-ವೀಲರ್ ಇರೋ ವೆಹಿಕಲ್ ಹೋಗೋದಿಲ್ಲ. 2-ವೀಲರ್ ಡ್ರಿವನ್ ವೆಹಿಕಲ್, ನಾಟ್ 2-ವೀಲರ್ ಡ್ರಿವನ್. ಇದು ಮಹೇಂದ್ರ ಜೈಲೋ, ನಮ್ಮ ಶ್ರೀನಿವಾಸ್ ಅವರು, ಫಾಲ್ಕನ್ ಓವರ್ಲ್ಯಾಂಡರ್ಸ್ ಅವ್ರ ವೆಹಿಕಲ್ನ ಟೋ ಮಾಡ್ಕೊಂಡು ಮೇಲೆ ಹೋಗ್ತಾರೆ. ನೋಡಿ ನಾವು ಈಗ JCB ವೆಹಿಕಲ್ನ ಎಂಗೇಜ್ ಮಾಡಿದ್ದೀವಿ. ರೋಹಿತ್ ಅವರು 2 ಗಾಡಿ ನಿಂತಿದೆ.
ಸಿಕ್ಕಾಕೊಂಡಿದೆ. ನಮ್ದು ಆ 2 ಗಾಡಿನ ತರೋದಿದೆ, ಅದಕ್ಕೆ ಟೋ ಮಾಡೋದಕ್ಕೆ ಏನು ಸರ್ ಎಲ್ಲ ಟೈಟಾನಿಕ್ ಪೋಸ್ ನೋಡಿ. ಕಡೆಗೂ JCBನ ತಗೊಂಡು ಒಂದು ಗಾಡಿನ ಟೋ ಮಾಡ್ತಾ ಇದ್ದೀವಿ, ಇಲ್ಲಾಂದರೆ ಅದು ಇಲ್ಲೇ ಇರ್ತಿತ್ತು. ಇದು ಕೋವೈ ಬೇಬಿ ಅಂತ ಹೆಸರಿಟ್ಟಿದ್ದೀವಿ. ತಮಿಳುನಾಡಿಂದ ಕೊಯಮತ್ತೂರಿಂದ ಬಂದಿದೆ. ಮಲ್ಲಿಕಾರ್ಜುನ ನ್ಯಾವಿಗೇಟ್ ಮಾಡ್ತಾ ಇದ್ದಾರೆ. ಪ್ರೇಮ ಮೇಡಮ್ ಒಳಗಡೆ ಕೂತಿದ್ದಾರೆ. ಇವರೆಲ್ಲ ನಮಗೆಲ್ಲ ಸಹಾಯ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಆದಮೇಲೆ ಜೈಲೋ ಅದನ್ನು ತೊಗೊಂಡೋಗೋದು. ನೋಡಿ ನಮ್ಮ ಮಹೇಂದ್ರ ಜೈಲೋನ JCB ಗಾಡಿಯಿಂದ ಟೋ ಮಾಡ್ಕೊಂಡು ಮೇಲಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೋಕಲ್ ನೇಪಾಳಿ ಗೌರ್ಮೆಂಟ್ರದ್ದು JCB ರಸ್ತೆನ ದುರಸ್ತಿ ಮಾಡ್ತಾ ಇದ್ದಾರೆ. ನಮ್ಮ ಶ್ರೀನಿವಾಸ್ ಅವರು ಫಾಲ್ಕನ್ ಓವರ್ಲ್ಯಾಂಡರ್ಸ್ ಅವರು ಅದನ್ನು ನ್ಯಾವಿಗೇಟ್ ಮಾಡಿ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅವ್ರ ಪಕ್ಕದಲ್ಲಿ ಕೂತಿದ್ದೀನಿ ನೋಡಿ. ಅಂದರೆ ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ, ಮಾಡ್ಬೋದು, ಮನಸ್ಸಿದ್ರೆ ಮಾರ್ಗ. ಶಿವ ಸರ್, நல்லா இருக்கீங்களா? நல்லா இருக்கு சார். ಇದು என்ன ಸ್ಟೋನ್ ಸರ್ ಇದು? இது I don't know, but there is lot of layers full of shining. I think see there are 3 or 4 types of rocks what we have learned in our geography. Okay. Sedimentary rock, igneous rock, granite and all that. This is like a layer like is there, Yeah. isn't it? See how many layers. Am I right? Yeah. And also it's shining. Shining. I think some mineral component is there. Yeah. Most of the rocks what we find, it is all like a sedimentary. Yeah. I think might be some zinc component might be there in this. Yeah. We are not ready to Might analyze be, right yeah. now. Might be. See the same kind of sedimentation rocks you can see elsewhere also. Yeah. That is another reason I can say they'll get slipped off and they'll get cracked whenever there is a rain or a storm or any wind, and that will get drilled on. And moreover, as human beings, we also done a lot of damage to the environment. In addition to that, they also add to that. So this is a sedimentary rock, sir. Yeah. Let me check it out. Once we'll take a photograph, let me check it out later. ನಮಸ್ತೆ ವೀಕ್ಷಕರೇ. ಪ್ರೇರಣಾ ಏನು ಮಾಡ್ತಾ ಇದೆಯಾ? ಮೊಟ್ಟೆ ಬಿಡಿಸ್ತಾ ಇದ್ದೀನಿ. ಯಾಕೆ? ಅಲ್ಲಿ ಜಾಮ್ ಹಾಕಿದೆ. ಹೌದಾ? ಯಾವ ಜಾಮು? ಬ್ರೆಡ್ ಜಾಮಾ? ಇಲ್ಲ, ಮಣ್ಣಿನ ಜಾಮ್. ಓಕೆ, ನೋಡಿ ಇಲ್ಲಿ ಎಂಥ ಜಾಮ್ ಆಗಿದೆ ಅಂತಂದರೆ ಮೊಟ್ಟೆ ಬಿಡಿಸೋಷ್ಟು ಟೈಮ್ ಬಿಟ್ಟು ಇದೆಲ್ಲ ಕದ್ಕೊಂಬಂದಿರೋದು ಹೋಟ್ಲಿಂದ. ನಾವೇನ್ ಕದ್ದಿಲ್ಲ. ಇರಲಿ ಪರವಾಗಿಲ್ಲ, ನಾವು ತಿನ್ನೋದನ್ನ ಎತ್ಕೊಂಬಂದಿದ್ದೀವಿ, ಕದ್ದಿರೋದಲ್ಲ ಅದು. ನೋಡಿ ಹೆಂಗಿದೆ ಜಾಮ್, ಫಸ್ಟ್ ಕ್ಲಾಸ್ ಇದೆ ಜಾಮ್, ಬ್ರೆಡ್ ಜಾಮ್. ಈ ಗಾಡಿ ಹೋಗ್ತಾ ಇಲ್ಲ, ಕಷ್ಟಪಡ್ತಾ ಇದ್ದಾರೆ ಎಲ್ಲರೂ. ನಮ್ಮದು 4-wheeler ಡ್ರೈವರೆಲ್ಲ ಮುಂದೆ ಹೊರಟೋಗಿದ್ದಾರೆ. ಟ್ರೈ ಮಾಡಿದ್ರು, ಆಗಲಿಲ್ಲ. ಈಗ ನಮ್ದು 2-3 ಗಾಡಿ ಇದೆ, ನೋಡೋಣ ಅದನ್ನೇನು ಮಾಡ್ತಾರೆ ಅಂತ. ಬನ್ನಿ ಮಲ್ಲಿಕಾರ್ಜುನ ಅವರೇ, ಬನ್ನಿ. ನಮಸ್ತೆ ಶಿವ ಸರ್, ನಮಸ್ತೆ ಶ್ರೀನಿವಾಸ್. ಹೌದೌದು, ಮಲ್ಲಿಗಪ್ಪ ನೋಡ್ಕೊಳ್ರಿ. ಎಲ್ಲ ಕಡೆ ಕಂದಕಗಳಿದ್ದಾವೆ, ಹಳ್ಳ ಇದೆ ನೋಡಿ. ಈ ಪಕ್ಕದಲ್ಲಿ ಯಾವ ಜಾಗ ಇದೆ ನಿಮ್ಗೆ ತೋರಿಸ್ತೀನಿ. ನಾನು ತೊಗೊಳ್ತಾರ ಫೋಟೋ ನೋಡಿ, ಇಷ್ಟಿದೆ ಕಣಿವೆ. ಬಿದ್ದರೆ ಹರ ಮಹದೇವ, ಬಿದ್ದರೆ ನಾವೇನು ಬೀಳಕ್ಕೆ ಹೋಗಲ್ಲ, ನಾವು ಹಿಂದೆ ನಿಂತಿದ್ದೀವಿ, ಬೇಸರ ಮಾಡ್ಕೋಬೇಡಿ. ಇಲ್ಲ ಹೇಳಿದ್ದು ಹೀಗಿದೆ ಜಾಗ. ಇಲ್ಲೊಂದು ಹೇಳದ್ನಲ್ಲ ಆಗಲೇ ಒಂದು ಫೋಟೋ ತೊಗೊಂಡಲ್ಲ, ಬುದ್ಧಂದು ಸ್ತೂಪ ಥರ ಸಣ್ಣ ಮಂದಿರ ಮಾಡಿದ್ದಾರೆ ನೋಡಿ. ನಮಸ್ತೆ ಮಲ್ಲಿಕಾರ್ಜುನ್, ನಮಸ್ಕಾರ. ನೋಡಿ ಗಾಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಶಿವ ಸರ್ ಬರ್ತಾ ಇದ್ದಾರೆ, ನಾನು ಮಾತಾಡಿಸ್ಕೊಂಡು. ಸ್ವಲ್ಪ ಒಣಗಿದ್ರೆ ಸರಿ ಹೋಗುತ್ತೆ. ಇವ್ರು ಯಾರು, ಎಲ್ಲರಿಗೂ ಅರ್ಜೆಂಟು. ಏನು ಮಾಡೋದು, ಬಿಸಿಲು ಬಂದು ಸ್ವಲ್ಪ ಒಣಗಿದ್ರೆ ಎಲ್ಲ ಸರಿ ಹೋಗುತ್ತೆ. ನೋಡೋಣ. ನೋಡಿ ನಮ್ಮ ಗಾಡಿ ಟೋ ಮಾಡ್ಕೊಂಡು ಬಂದಮೇಲೆ JCBಯಿಂದ ಇಳಿಜಾರಿರೋದ್ರಿಂದ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಹಬ್ಬತ್ತೋದು ಕಷ್ಟ ಆಗ್ತಿತ್ತು. 2-wheeler ಡ್ರಿವನ್ ವೆಹಿಕಲ್ಲು, ಇದು 4-wheeler. ಎಷ್ಟು ದುರ್ಗಮವಾಗಿದೆ ನೋಡಿ ಜಾಗ.
ನಮಗೆ ಇಲ್ಲಿ ಲೋಕಲ್ ನೇಪಾಳಿ ಗೌರ್ಮೆಂಟ್ JCB ಅವರು ಸಹಾಯ ಮಾಡಿದ್ರು. ನಮ್ಮ ಚೈನೀಸ್ ಏಜೆಂಟರು ಸಹ ಬರ್ತಾ ಇದ್ದಾರಂತೆ, ನೋಡೋಣ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ಯಾವುದು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡ್ತಿರಲ್ಲ ರಸ್ತೆಗಳು, ಹೆಬ್ಬಾವಿನ ಥರ ಹೋಗ್ತಾ ಇರೋದು ನೋಡಿ. ನಾವು ನೈಜವಾಗಿ ಇವತ್ತು ನೋಡಲಿಕ್ಕೆ ಅವಕಾಶ ಸಿಕ್ತು. ಇಟ್ ವಾಸ್ ಎ ಬ್ಯೂಟಿಫುಲ್ ರೋಡ್ ಆ್ಯಂಡ್ ಜರ್ನಿ. ಇಷ್ಟೊತ್ತು ಆಯಾಸ ಆಗಿದ್ದೆ ಗೊತ್ತಾಗೋದಿಲ್ಲ ಅದನ್ನು ನೋಡಿದ್ರೆ. ಥ್ಯಾಂಕ್ ಯು. ಇನ್ನೊಂದ್ಸಲ ನೋಡ್ಬಿಡಿ. ಮುಂದೆ ಒಂದು 4-5 ಹೋಯ್ತು. ಅವಲೇ ಅಂದ್ಕೊಂಡೆ ಏನಪ್ಪ ರಿಜಿಸ್ಟ್ರೇಷನ್ ಇಲ್ಲ ಹಂಗೆ ಹೋಗ್ತಾ ಇದೆ ಅಂತ. ರೋಡು ಮಾರ್ಕೆಟಿಂಗ್ ಹೋಗ್ತಾ ಇರೋದು. ಸ್ವಲ್ಪ ಸ್ಲಶಿ ಇದೆ, ಅಂದರೆ ಏನು ಹೇಳ್ಬೋದು, ಬರೀ ಮಣ್ಣು ಮರಳು ಎಲ್ಲ ಬೇಸಿಕ್ಕ. ಇಳಿಜಾರಲ್ಲೇ ಪ್ರಯಾಣ ಮಾಡ್ತಾ ಇದ್ದೀವಿ. ಬಾರ್ಡ್ರಿಗೆ ಇನ್ನು 25 ಕಿಲೋಮೀಟರ್ ಇದೆ. ರೋಹಿತ್ ಅವರೇ, ಬಾರ್ಡ್ರ್ ಹೆಸರು ಹೇಳಿದ್ರೆ ಏನೋ ಖಂಡಿತ ಅಲ್ಲ, ಆಮೇಲೆ ಒಂದ್ಸಲ ಕೇಳಿ ಹೇಳ್ತೀನಿ. ರತುವಾ. ಓಕೆ. ಅದು ನಮಗೆ ಎಷ್ಟು ಕಿಲೋಮೀಟ್ರು ನಮ್ಮ ಕಟ್ಮಾಡಿಂದ? ಟೋಟಲ್ 126 ಕಿಲೋಮೀಟ್ರು. ನಾವು ಶುರು ಮಾಡಿದ್ದು 8 ಗಂಟೆಗಲ್ಲ, 7:30 ಶುರು ಮಾಡಿದ್ದು. ನೋಡಿ, ಇನ್ನೂ ಹೋಗ್ತಾನೆ ಇದ್ದೀವಿ. ನಮ್ಗೆ ಇನ್ನೂ 1 hour ತೋರಿಸ್ತಾ ಇದೆ. ಖಂಡಿತ ಅಲ್ಲೇ ಊಟ ಮಾಡೋದು ಬಾರ್ಡ್ರಲ್ಲಿ. ನೋಡಿ ಎಷ್ಟು ಇಳಿಜಾರಿದೆ ನೋಡಿ, ಪರ್ವತ ಶ್ರೇಣಿ ನೋಡಿ, ಮೇಲೆ ಎಲ್ಲ ನೋಡಿ ಹಿಂಗೆ ಕಾಣೋದು. ಮತ್ತೆ ರಸ್ತೆ ಹೀಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಚೆನ್ನಾಗಿರಲ್ಲ. ಅಂದರೆ ಇಟ್ ಇಸ್ ಟೆಸ್ಟಿಂಗ್ ಅವರ್ ಎಂಡ್ಯೂರೆನ್ಸ್. ಎಷ್ಟಿದೆ ನಿಮ್ಮ ಕಾಡು ನಮ್ಮ ಮಕ್ಕಳ, ನೋಡೇ ಬಿಡ್ತೀವಿ ಅಂತ. ಬರ್ತೀರಾ? ಬನ್ನಿ ನೋಡಿ, ನಡೆಸಿ, ಏನು ಮಾಡ್ತೀರೋ ಮಾಡಿ. ಬಟ್ ನಾವಿರೋದೇ ಹೀಗೆ ಸ್ವಾಮಿ ಅಂತ ಪ್ರಕೃತಿ ಹೇಳುತ್ತೆ. ನಾವಿರೋದೇ ಹೀಗೆ. ಅದು ನಾವೇನು ಕಡಿಮೆ ಇಲ್ಲ, ಜನ ಎಷ್ಟು ಬೇಕೋ ಅಷ್ಟು ಹಾಳು ಮಾಡೋದಕ್ಕೆ ಮಾಡ್ತಾನೇ ಇರ್ತೀವಿ. ನೋಡ್ತಿರಬೇಕು ನೀವು. ಇಷ್ಟು ದೂರ ಬಂದ್ರೂ ಎಷ್ಟು ಪ್ಲಾಸ್ಟಿಕ್ ಇದೆ ಎಲ್ಲ ಕಡೆ ಅಂತಂದರೆ ಬೇಸರ ಆಗುತ್ತೆ. ನಾಗರಿಕತೆಯಲ್ಲಿ ನಾವು ಪ್ಲಾಸ್ಟಿಕ್ನ ಒಂದು ಅವಿಭಾಜ್ಯ ಅಂಗ ಮಾಡ್ಕೊಂಡಿದ್ದೀವಿ. ಮುಂದಿನ ಪೀಳಿಗೆ ನಾವೇನು ಬಿಟ್ಟು ಹೋಗ್ತೀವೋ ಗೊತ್ತಿಲ್ಲ. ಬಿಟ್ಟೋಗೋದು ಏನು ಅಂತಂದರೆ ಬೈಕೋತಾರ ಅವರೆಲ್ಲ. ಎಲ್ಲ ಹಾಳು ಮಾಡಾಕ್ಬಿಟ್ರೆ ನಮ್ಮನ್ನು. ಏನು ಮಾಡೋದು ಹೇಳಿ? ಸ್ನೇಹಿತರೆ, ಇನ್ನೇನು ಸನಿಯಕ್ಕೆ ಬರ್ತಾ ಇದ್ದೀವಿ. ಇನ್ನೊಂದು 5-6 ಕಿಲೋಮೀಟರ್ ಇರಬೇಕಷ್ಟೇ. ಹೆಚ್ಚು ಕಡಿಮೆ ತುಂಬ ದುರ್ಗಮವಾದ ರಸ್ತೆ ಎಲ್ಲ ಮುಗಿದಿದೆ ಅನಿಸುತ್ತೆ. ಒಂದು ಸಣ್ಣ ಬ್ರಿಡ್ಜ್ ಇದೆ, ಅದೇನೋ ದಾಟಿ ಮುಂದೆ ಹೋಗ್ತೀವಿ. ಹೆಚ್ಚು ಕಡಿಮೆ ಎಲ್ಲ ರಸ್ತೆ ಎಲ್ಲ ಸುಗಮವಾಗಿದೆ ಅಂತ ಅಂದ್ಕೊಳ್ತೀವಿ. ಮತ್ತೊಂದು ಜಾಗದಲ್ಲಿ ಬರೀ ಕಣಿವೆಗಳನ್ನ ತೋರಿಸೋಣ ಅಂತ ನೋಡ್ತಾ ಇದ್ದೀನಿ. ಅಷ್ಟರೊಳಗೆ ಒಂದು ಬೆಟ್ಟ ಅಡ್ಡ ಬಂದಿದೆ. ಏನು ಮಾಡಲಿ, ನಾನೇನು ಮಾಡಲಿ? ಒಳ್ಳೆ ರಸ್ತೆ ಬಂದಿದೆ. ಅಂದರೆ ಕುಲ್ಕಲ್ಲ
ಗಾಡಿ ಕುಲ್ಕಲ್ಲ, ನೀಟಾಗಿ ಸೀನರೀಸ್ ಎಲ್ಲ ಪಿಕ್ಚರೈಸ್ ಮಾಡೋದು ನೋಡಿ. ಈಗ ಅವಾಗ ಇಳಿದು ಈಗ ಹಪ್ಪತ್ತಾ ಇದ್ದೀವಿ ನೋಡಿ, ಚೆನ್ನಾಗಿ ಕಾಣುತ್ತೆ. ಮೇಲೆ ನಾವು ಚೆಕ್ ಪಾಯಿಂಟ್ ಇತ್ತಲ್ಲ, ಅಲ್ಲಿಗೆ ಒಂದು ಬೋರ್ಡಿಂಗ್ ಚೆಕ್ ಪಾಯಿಂಟ್ ಇದಲ್ಲ, ಬೋರ್ಡಿಂಗ್ ಅಲ್ಲೊಂದು ಬುದ್ಧನ ಸ್ಟ್ಯಾಚು ನೋಡಿದ್ರು ತಗೊಳ್ಳೋಣ ಅನ್ಕೊಂಡು ನೋಡೋಣ, ಮುಂದೆ ಕಾಣುತ್ತೆ ಇಲ್ಲ, ತುಂಬ ದೂರ ಆಗಿ ಕಾಣಿಸಲ್ಲ ಅನ್ಸುತ್ತೆ. ನೋಡಿ ನಮ್ಮ ರಸ್ತೆ ಹೇಗಿದೆ. ಸ್ನೇಹಿತರೆ, ನಾನು ಮುರಳೀಕೃಷ್ಣ. ಇಲ್ಲೊಂದು ಅದು ಹೇಳಿದ್ನಲ್ಲ ಅಂತ ಮಡ್ಡಿ ರೋಡಲ್ಲಿ ನ್ಯಾವಿಗೇಟ್ ಮಾಡಿ ಬಂದಮೇಲೆ ಇಲ್ಲಿ ಬಂದಿದ್ದೀವಿ. ಒಂದು ಮನೆ ಪಕ್ಕದಲ್ಲಿ ಅವರು ಬುದ್ಧಿಸ್ಟ್ ಕಲ್ಚರ್ ಇದು ಮಾಡ್ತಾರಂತೆ. ಅವರು ನೋಡಿ ನಮ್ಮ ಅಡುಗೆ ಮನೆ ಥರನೇ ಇದೆ. ಎಲ್ಲರ ಮನೆ ಅಡುಗೆ ಮನೆಗಳು ಇದೆ ಕತೆ ನೋಡಿ. ಎಲ್ಲ ಪಾತ್ರೆ ಸಾಮಾನುಗಳಿದೆ, ನೀರಿದೆ, ಎಲ್ಲ ಇದೆ ನೋಡಿ. ವಾಷಿಂಗ್ ಮಿಷಿನ್ ಸಹ ಇದೆ, ಫಿಲ್ಟರ್ ಇದೆ, ಎಲ್ಲ ಇದೆ. ಟಾಯ್ಲೆಟ್ ಬೇಕೋ ಜಸ್ಟ್ ನೋಡಿ, ಟಾಯ್ಲೆಟು ಇದೆ. ಅಂದರೆ ನಾವೆಲ್ಲ ಎಲ್ಲ ಸೌಕರ್ಯಗಳನ್ನೂ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಂಡಿಯನ್ ಟಾಯ್ಲೆಟ್ ಇದೆ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದು ಬೆಟ್ಟದ ತುದಿಲಿದೆ. ಸೈಡಲ್ಲೆಲ್ಲ ಕರ್ನಾಟಕ ಖರಾಬ್ ಕ್ಯಾ ಕರ್ ಸಕ್ತೆ ನೋಡಿ. ಇದು ಇವರ ಲಿವಿಂಗ್ ರೂಮ್ ನೋಡಿ ಹೇಗಿದೆ. ಇವರು ಬುದ್ಧಿಸ್ಟ್ ಕಲ್ಚರ್ ಇದು ಮಾಡ್ತಾರಂತೆ. ಇದು ಟಿ ವಿ ಹಾಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಮನೇಲಿ ಇದ್ದಂಗೆ. ಇದು ಅವರ ಬೆಡ್ರೂಮ್ ಇರಬೇಕು. ಹಲೋ ಸರ್, ಹೌ ಆರ್ ಯು? ಫೈನ್. ಸೊ ದಿಸ್ ದೇರ್ ಬೆಡ್ರೂಮ್ ಐ ಥಿಂಕ್. ಎಸ್, ಯು ಕ್ಯಾನ್ ಸಿ ದ ವ್ಯೂ ಫ್ರಮ್ ಹಿಯರ್. ಹೌ ನೈಸ್ ಇಟ್ ಈಸ್. ವಾವ್. ನೋಡಿ, ನೀವು ಅಂದ್ಕೊಳ್ತೀರ ಪುಣ್ಯ ಮಾಡಿದ್ದಾರೆ ಅಂತ. ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಸೊ ಕೆಳಗಡೆ ಇರೋ ಒಂದು ಗ್ರಾಮದಿಂದ ಇದ್ದಾರಂತೆ, ಇಲ್ಲಿದ್ದಾರಂತೆ. ಸೊ ದಿಸ್ ಇಸ್ ದೇರ್ ಹೌಸ್. ಐ ಥಾಟ್ ಶೋಯಿಂಗ್ ದರ್ ಹೌಸ್. ನೋಡಿ, ಅವ್ರದ್ದು ಸಾಮಾನಲ್ಲಿ ಇಟ್ಕೊಳ್ಳೋದಕ್ಕೆ ಜಾಗ, ರಸ್ತೆ ಎಲ್ಲ ನಮ್ಮನೇಲಿದ್ದಂಗೆ ಇದ್ದಾವೆ. ಸೊಳ್ಳೆ ಪರ್ದಕ್ಕೆ. ಕ್ಯಾ ಹೈ ಬುದ್ಧ? ಹಾಂ ನೋಡಿ, ಬುದ್ಧಿಸ್ಟ್ ಕಲ್ಚರ್ ಬಗ್ಗೆ ನೋಡಿಲ್ಲ. ನವಿಲುಗರಿಗಳು ಸೊ ನೈಸ್ ಕಾಣುತ್ತೆ. ನಾನು ಅವ್ರ ಮಗ, ಅವನು ತುಂಬ ಚೆನ್ನಾಗಿದೆ. ಬಹುತ್ ಅಚ್ಚಾ ಹೈ, बहुत अच्छा है. बहुत अच्छा है, बहुत अच्छा है. यस, बहुत अच्छा है. हमारा घर भी ऐसा है, बट थोड़ा बड़ा रहता और कुछ नहीं. दिस इज देयर द ಹೊರಗಡೆ ಮ್ಯಾಗಿ ಮಾಡೋಕ್ಕೆ ಹೇಳಿದ್ದೀವಿ ಅವ್ರಿಗೆ. ನೋಡಿ, ಜಸ್ಟ್ ನಾವು ಸ್ಲಶ್ ಜಾಮ್ ಥರ ಇತ್ತಲ್ಲ ಜಾಗ, ಅದು ಮುಗಿಸಿ ಈ ಕಡೆ ಬಂದಿದ್ದೀವಿ. ನೂಡಲ್ಸ್ ತಿಂದು ಮುಂದೆ ಹೋಗೋಣ ಅಂತ. ಇನ್ನು 3 ಗಾಡಿಗಳು, ಇವೆರಡು ಗಾಡಿಗಳು, ಇದಕ್ಕೆ ಮಧ್ಯದಕ್ಕಲ್ಲ, ಆ ಕಡೆಗೆ ಮುಂದುಗಡೆ 3 ಗಾಡಿ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪ್ರೇಮ ಅವರು, ಮಲ್ಲಿಕಾರ್ಜುನ್ ಅವರು, ಶಿವ ಸರು, ಪ್ರೇರಣಾ ಸರು, ಮೇಡಮ್ ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀವಿ. ನೈ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಮಸ್ಕಾರ ಸ್ನೇಹಿತರೆ, ನಾನು ಮುರಳೀಕೃಷ್ಣ. ರಸ್ತೆ ತುಂಬ ಕೆಟ್ಟದಾಗಿದೆ. ಇನ್ನೊಂದು ಕಾಲು ಗಂಟೆಯಲ್ಲಿ ಹೋಗ್ಬೇಕು ನಾವು. ಬಟ್ ಮುಂದೆ ಯಾವುದೋ ಗಾಡಿ ಸಿಗಾಕೊಂಡಿದೆ. ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಒಳ್ಳೆ ಏನು ಹೇಳ್ತಾರೆ, ಸ್ನೇಲ್ ಪೇಸಲ್ಲಿ ಹೋಗ್ತಾ ಇದ್ದೀವಿ. ಬಸವನೊಳಗೆ ಹೋದಂಗೆ. ಹೆಚ್ಚು ಕಡಿಮೆ ಆದರೆ ಹತ್ತಿರ ಇದೆ ನೋಡಿ ನೀರು.